ಈಗಾಗಲೇ ಪ್ಯಾಕೇಜ್ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ವಾರ ಬಂದಿದ್ರೆ ಅವ್ರಿಗೆ ತುಂಬ ಹೆಲ್ತಲ್ಲಿ ಸಾತ್ವಿಕ ಆಹಾರದಿಂದ ಚೇಂಜ್ ಆಗುತ್ತೆ ಅಂತ. ಕೆಲವ್ರಿಗೆ 2 ದಿನ ಬಂದಿರಬೇಕು, ಇಲ್ಲ 3 ದಿನ ಆಗುತ್ತೆ. ಆ ಥರ ಬರೋರಿಗೆ ಏನಿರುತ್ತೆ ಸರ್ ಪ್ಯಾಕೇಜ್ ದುಡ್ಡೆಲ್ಲ? ಬೇಸಿಕಲಿ ಹ್ಮ್. ಇದು 1 ವೀಕ್ ಪ್ಯಾಕೇಜ್ಗೆ 40,000 ರುಪೀಸ್ ಫಾರ್ 2 ಪೀಪಲ್. ಹ್ಮ್. ಟ್ವಿನ್ ಶೇರಿಂಗ್ ರೂಮಲ್ಲಿ ನಾವು ಅಕಾಮಿಡೇಷನ್ ಕೊಟ್ಟು ಫುಡ್ಡು ಕಂಪ್ಲೀಟ್ ಫುಡ್ಡು ಇನ್ಕ್ಲೂಡ್ ಮಾಡಿ ಡಾಕ್ಟರ್ಸ್ ಕನ್ಸಲ್ಟೆನ್ಸಿ, ಯೋಗ ಅದೆಲ್ಲ ಆ್ಯಕ್ಟಿವಿಟೀಸ್ನ ಇನ್ವಾಲ್ವ್ ಮಾಡಿ ಟ್ಯಾಕ್ಸು ಸೇರಿಸಿ ಫಿಕ್ಸ್ ಮಾಡಿದ್ದೀವಿ. ಸೊ ಇಟ್ ಈಸ್ ಎ ಕಾಂಪ್ರಹೆನ್ಸಿವ್ ಪ್ಯಾಕೇಜ್. ಇಟ್ಸ್ ಫಾರ್ ಎ ವೀಕ್. ವೈ ವಿ ಹ್ಯಾವ್ ಗಾನ್ ಇನ್ ಫಾರ್ ಎ ವೀಕ್ ಅಂದರೆ, ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂದರೆ ದೇ ಶುಡ್ ಬಿ ಟ್ಯೂನ್ ಫಾರ್ ಎ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಇನ್ ಎ ಸ್ಪೆಸಿಫಿಕ್ ವೇ. ಅವರಿಗೆ ನಾವು ಇವತ್ತು ಒಂದು ಟೈಪ್ ಆಫ್ ಆಹಾರ ಕೊಡ್ತೀವಿ, ನಾಳೆ ಒಂದು ಟೈಪ್ ಆಫ್ ಆಹಾರ ಕೊಡ್ತೀವಿ, ಡಿಫ್ರೆಂಟ್ ಕ್ಯೂಸಿನ್ಸ್ನ ಅವರಿಗೆ ಸಜೆಸ್ಟ್ ಮಾಡ್ತೀವಿ. ಶರ್ಬತ್ತುಗಳು, ಕಷಾಯಗಳು ಅಥವಾ ಜ್ಯೂಸುಗಳು, ಸಲಾಡ್ ವೇರಿಯೇಷನ್ಸು ಇದೆಲ್ಲ ಮಾಡ್ತೀವಿ. ಅದೆಲ್ಲ ಮಾಡಬೇಕು ಅಂತಂದರೆ ನಾರ್ಮಲಾಗಿ 1 ವೀಕ್ ಬೇಕು. ಆ 1 ವೀಕ್ ಅಷ್ಟರಲ್ಲಿ ಅವರು ಒಂದು ಸ್ವಲ್ಪ ಮೈಂಡ್ಸೆಟ್ಟು ಡಿಫ್ರೆಂಟ್ ಡೈರೆಕ್ಷನ್ಸ್ಗೆ ಹೋಗಿರುತ್ತೆ. ಹಾಗಂತೇಳಿ 1 ಡೇಗೆ 2 ಡೇಗೆ ತಗೊಳ್ಳಲ್ಲ ಅಂತ ಏನಿಲ್ಲ. ಡಿಪೆಂಡಿಂಗ್ ಅಪಾನ್ ದ ಕನ್ವೀನಿಯನ್ಸ್ ಆಫ್ ದಿ ಕಸ್ಟಮರ್, ವಿ ಟೇಕ್ ದೆಮ್ ಆಲ್ಸೋ ಆನ್ ಅಡ್ವಾನ್ಸ್ ಬುಕ್ಕಿಂಗ್ ಬೇಸಿಸ್ ಓನ್ಲಿ. ಇದಕ್ಕೆಲ್ಲಕ್ಕೂ ಅಡ್ವಾನ್ಸ್ ಬುಕ್ಕಿಂಗೇ ಮಾಡಬೇಕು. ನಾರ್ಮಲಾಗಿ ವಿ ಗಿವ್ ಪ್ರಿಫರೆನ್ಸ್ ಟು ಲಾಂಗ್ ಟರ್ಮ್ ಸ್ಟೇ ಇರೋರಿಗೆ ಕೊಟ್ಟಿರ್ತೀವಿ. ಮತ್ತು ಅದು ಖಾಲಿ ಇದ್ದಾಗ ನಾವು ಬೇರೆ ಕಸ್ಟಮರ್ಸ್ನು ಅಡ್ವಾನ್ಸ್ ಬುಕ್ಕಿಂಗಲ್ಲಿ ತಗೊಳ್ತೀವಿ. ಚಾರ್ಜ್ ಏನು ಮಾಡ್ತೀವಿ ಅಂತಂದರೆ, ವಿ ಚಾರ್ಜ್ ಫಾರ್ 2 ಪೀಪಲ್, 2 ಅಡಲ್ಟ್ಸ್. ದೇ ಮೇ ಬಿ ರಿಲೇಟೆಡ್ ಕಪಲ್ಸ್ ಆಗಿರ್ಬೋದು, ರಿಲೇಟೆಡ್ ಪೀಪಲ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು. ವಿ ಚಾರ್ಜ್ ದೆಮ್ 5,000 ರುಪೀಸ್ ಪರ್ ಡೇ. ಓಕೆ, ಇಟ್ಸ್ ಆಲ್ ಇನ್ಕ್ಲೂಸಿವ್ ಥಿಂಗ್. ಈಗ 2 ದಿವಸ ಇದ್ದರೆ ಒಂದು 10,000 ರುಪೀಸ್ ಆಗುತ್ತೆ. ಇನ್ನೇನು ಬೇರೆ ಏನು ಚೇಂಜಸ್ ಏನೂ ಆಗಲ್ಲ. ಬಟ್ ಫಾರ್ ಎ ವೀಕ್ ಇದ್ದರೆ ವಿ ಚಾರ್ಜ್ 30,000 40,000 ರುಪೀಸ್ ಫಾರ್ 2 ಪೀಪಲ್. ಏಕೆಂದರೆ ಇದರಲ್ಲಿ ನಮ್ಮ ಎಲ್ಲ ಬೇರೆ ಅಡಿಷನ್ಸು ಸೇರಿಸ್ಬಿಟ್ಟಿವಿ. ಡಾಕ್ಟರ್ಸು, ಯೋಗ ಟೀಚರ್ಸು ಅಥವಾ ಯೋಗ ಮಾಡುವಂಥ ಹೇಳಿಕೊಡೋರು, ಇವರೆಲ್ಲ ದೇ ಕಮ್ ನಾರ್ಮಲಿ ಆನ್ ವೀಕೆಂಡ್ಸ್. ಸ್ಯಾಟರ್ಡೇ ಸಂಡೇ ಬಂದು ಅದನ್ನೆಲ್ಲ ಅವರು ಕರೆಕ್ಟಾಗಿ ವೆರಿಫೈ ಮಾಡಿ ಟ್ರೀಟ್ಮೆಂಟು ಅಥವಾ ಸಜೆಷನ್ಸು ಕೊಟ್ಟು ಹೋಗ್ತಾರೆ. ಆವತ್ತಿನ ದಿವಸ ಯೋಗ ಕ್ಲಾಸಸ್ಸು ಇರುತ್ತೆ. ನಾರ್ಮಲ್ ವೀಕ್ ಡೇಸಲ್ಲಿ ಅದು ಎಲ್ಲ ಇರೋದಿಲ್ಲ. ಸೊ ಹಾಗಾಗಿ ವೀಕೆಂಡ್ಸಿಗೆ ಬಂದಾಗ ಈ ಸ್ವಲ್ಪ ಅಡಿಷನಲ್ ಚಾರ್ಜಸ್ಸು ಆಗಿ ಸೇರಿರುತ್ತೆ. ಎರಡನೇದು 7 ಡೇಸ್ ಆ್ಯಂಡ್ 6 ನೈಟ್ಸ್ ಕೊಡ್ತೀವಿ ನಾವು. 7 ಡೇಸ್ ಆ್ಯಂಡ್ 6 ನೈಟ್ಸ್ ಕೊಡ್ತೀವಿ ಸ್ಟೇ ಫಾರ್ ಎ ವೀಕ್. 1 or 2 ಡೇಸಿಗೆ ಬಂದರೆ ಮಧ್ಯಾಹ್ನ 12 ಗಂಟೆಯಿಂದ ನೆಕ್ಸ್ಟ್ ಡೇ ಮಧ್ಯಾಹ್ನ 11 ಗಂಟೆವರೆಗೂ ಅವರಿಗೆ ಅಕಾಮಿಡೇಷನು, ಫುಡ್ಡು ಎಲ್ಲ ಕೊಡ್ತೀವಿ. ನಾರ್ಮಲಿ ದಿಸ್ ಇನ್ಕ್ಲೂಡ್ಸ್ ಒಂದು ವೆಲ್ಕಮ್ ಡ್ರಿಂಕು, ಎ ಲಂಚ್, ಈವ್ನಿಂಗ್ ಸ್ನ್ಯಾಕ್ಸು, ಎ ಡಿನ್ನರ್, ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟು, ಮತ್ತು ಹೋಗುವಾಗ ಒಂದು ಎಕ್ಸಿಟ್ ಟ್ರೀಟ್ಮೆಂಟು ಸಿಗುತ್ತೆ. ಇದಿಷ್ಟು ಕವರ್ ಆಗಿರುತ್ತೆ. ಅದನ್ನು ಅವ್ರಿಗೆ ಬೇಕಾಗಿರೋ ಐಟಮ್ಸ್ನ ತಗೊಂಡು ಸಂಚೋಸಾಗಿ ತಗೊಂಡು ಅವರು ಹೋಗ್ಬೋದು. ದಿಸ್ ಈಸ್ ಪಾಸಿಬಲ್ ಆ್ಯಂಡ್ ವಿ ಆರ್ ರನ್ನಿಂಗ್ ಇಟ್ ಲೈಕ್ ಎ ರೆಸಾರ್ಟ್. ನಾನು ಆಗ್ಲಿಂದ ಹೇಳ್ತಿದ್ದೀನಿ, ವಿ ಆರ್ ನಾಟ್ ರನ್ನಿಂಗ್ ಇಟ್ ಆಸ್ ಎ ಪ್ರೊಫೆಷ್ನಲ್ ಹೆಲ್ತ್ ಸೆಂಟರ್. ಪ್ರೊಫೆಷ್ನಲ್ ಹೆಲ್ತ್ ಸೆಂಟ್ರಲ್ಲಿ ಏನಾಗುತ್ತೆ ಅಂದರೆ ಅವ್ರನ್ನ ಪೇಷಂಟ್ ಥರ ಟ್ರೀಟ್ ಮಾಡ್ತಾರೆ. ಯಾರು ಇನ್ಮೇಟ್ಸ್ನ ಬಂದವ್ರನ್ನ ಗೆಸ್ಟ್ಗಳನ್ನ ದೇ ವಿಲ್ ಟ್ರೀಟ್ ದೆಮ್ ಆ್ಯಸ್ ಎ ಪೇಷಂಟ್. ಸೊ ಅದಕ್ಕೆ ಒಂದು ಸಜೆಷನ್ ಕೊಡ್ತಾರೆ, ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಮಸಾಜ್ ಮಾಡ್ತಾರೆ, ಒಂದು ಡಾಕ್ಟರ್ಸು ಬೇಕಾಗಿರುವಂಥ ಆಯುರ್ವೇದಿಕ್ ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತಾರೆ, ಅದೆಲ್ಲ ಮಾಡ್ತಾರೆ. ವಿ ಆರ್ ನಾಟ್ ಟಾಕಿಂಗ್ ಆಫ್ ಪೇಷಂಟ್ಸ್. ನಾವು ವಾಟ್ ವಿ ಆರ್ ಟಾಕಿಂಗ್ ಈಸ್ ವಿ ಡು ನಾಟ್ ವಾಂಟ್ ಪೀಪಲ್ ಟು ಬಿಕಮ್ ಪೇಷಂಟ್ಸ್. ಪೇಷಂಟ್ಸ್ಗೆ ಹೋಗಿ ಮುಂಚೆ ಪ್ರಿಕಾಷನರಿ ಮೆಜರಲ್ಲಿ ಇದನ್ನು ಮಾಡ್ತಿದ್ವಿ. ವಿ ಆರ್ ಸೆಟ್ಟಿಂಗ್ ಎ ಟೋನ್ ಆಸ್ ಎ ಪ್ರಿಕಾಷನ್, ನಾಟ್ ಆಸ್ ಎ ಆಫ್ಟರ್ ಮ್ಯಾಥ್ ಆಫ್ ದಿಸ್. ಅರ್ಥ ಆಯ್ತಲ್ವಾ? ಹಿಯರ್ ಫ್ಲೆಕ್ಸಿಬಿಲಿಟಿ ಇದೆ. ವಿ ಆರ್ ಎ ರೆಸಾರ್ಟ್. ಖಾಲಿ ಇದ್ದರೆ ನಾವು ಕೊಡ್ತೀವಿ. ಫುಡ್ ಈಸ್ ಆಲ್ವೇಸ್ ದೇರ್, ವಾಟ್ ಎವರ್ ಈಸ್ ರಿಕ್ವೈರ್ಡ್, ಆ್ಯಂಡ್ ಆಲ್ ಅದರ್ ಆ್ಯಕ್ಟಿವಿಟೀಸ್ ಆರ್ ದೇರ್, ಆ್ಯಂಡ್ ದೇರ್ ಆರ್ ಸಮ್ ಗೈಡ್ಸ್ who will guide and make people to engage in the daily activities. ವೀಕೆಂಡಿಗೆ ಮಾತ್ರ ಡಾಕ್ಟರ್ಸ್ ಬರ್ತಾರೆ, ಸ್ಯಾಟರ್ಡೇ ಆ್ಯಂಡ್ ಸಂಡೇ, ಆ್ಯಂಡ್ ಯೋಗ ಟೀಚರು ಬರ್ತಾರೆ. ಅದರ್ವೈಸ್ ಆಲ್ ಅದರ್ ಫೆಸಿಲಿಟೀಸ್ ಕಂಟಿನ್ಯೂ ಆನ್ ಎವ್ರಿ ವೀಕ್ ಡೇ. ಫೆಸ್ಟಿವಲ್ಸ್ ಇದ್ದರೆ, ಲಾಂಗ್ ರನ್ ಹಾಲಿಡೇಸ್ ಇದ್ದರೆ ಆವಾಗಲೂ ಕೂಡ ನಾವು ವಿ ಗೆಟ್ ದ ಡಾಕ್ಟರ್ಸ್ ಆ್ಯಂಡ್ ಅದರ್ ಯೋಗ ಟೀಚರ್ಸ್ ಆ್ಯಂಡ್ ವಿ ವಿಲ್ ಕಂಡಕ್ಟ್.
ರೈಟ್ ಸರ್. 1 ವೀಕ್ ಪ್ಯಾಕೇಜ್ ಬಗ್ಗೆ ಇಲ್ಲ 2 ದಿನಕ್ಕೆ 3 ದಿನಕ್ಕೆ ಬಂದು ಹೋಗೋರ ಬಗ್ಗೆ ತಿಳಿಸ್ಕೊಟ್ರಿ. ಆದರೆ ನನಗೇನು ಡೌಟ್ ಇದೆ ಅಂತ ಹೇಳಿದ್ರೆ, ಒಬ್ಬರು ಬಂದರೆ ಇವಾಗ ಐ ಸ್ಟೇ ಅಲೋನ್, ನಾನು ಇವಾಗ ವರ್ಕ್ ಮಾಡಿ ಬೋರ್ ಆಗಿರುತ್ತೆ, ನನಗೂ ಒಂದು ರಿಟ್ರೀಟ್ ಬೇಕು, ಆರಾಮಾಗಿರಬೇಕು ಅಂತ ನನಗನ್ಸುತ್ತೆ. ಆವಾಗ ನಾನು ನಿಖರಾಗೆ ಬಂದರೆ ನಾನು ಎಷ್ಟು ಪೇ ಮಾಡಬೇಕಾಗುತ್ತೆ? ಈ ಪ್ರಶ್ನೆನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಕೇಳ್ತೀನಿ. ವೆಯ್ಟ್ ಮಾಡಿ.